ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಯಾಮಾರಿಸುವುದಕ್ಕೆ ಶಂಕಿತ ಎಂತ ಮಾಸ್ಟರ್ ಪ್ಲಾನ್ ಮಾಡಿದ ಗೊತ್ತಾ? ಶರ್ಟು ಪ್ಯಾಂಟು ಎಲ್ಲವನ್ನು ಕೂಡ ಚೇಂಜ್ ಮಾಡಿ ಶಂಕಿತ ಉಗ್ರ ಅಲ್ಲಿಂದ ಅಂದ್ರೆ ಬ್ಲಾಸ್ಟ್ ಆದ ಮೇಲೆ ಎಸ್ಕೇಪ್ ಆದ್ನ ಅನ್ನುವಂತಹ ಅನುಮಾನ ಪ್ರಶ್ನೆ ಇದೀಗ ಪೊಲೀಸರಿಗೆ ಕಾಣೋದಕ್ಕೆ ಶುರುವಾಗ್ತಾ ಇದೆ. ಹೀಗಾಗಿ ಸಿಸಿಟಿವಿ ದೃಶ್ಯವನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಸರ್ಕಸ್ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಪೊಲೀಸರಿಗೆ ಈ ಒಂದು ಪ್ರಕರಣವನ್ನ ಭೇದಿಸುವುದು ಸವಾಲಿನ ಕೆಲಸ ಆಗಿದೆ. 3-4 ಬಸ್, ಒಂದಲ್ಲ ಎರಡಲ್ಲ, 3-4 ಬಸ್ ಅನ್ನ ಚೇಂಜ್ ಮಾಡಿರೋ ಬಗ್ಗೆ ಅನುಮಾನ ಹೊರ ಹಾಕ್ತಾ ಇದ್ದಾರೆ. ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಕ್ಕೆ ಈತ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬರೋಬ್ಬರಿ 200ಕ್ಕೂ ಹೆಚ್ಚು ಅಧಿಕಾರಿಗಳು ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾನೆ. ಬ್ಲಾಸ್ಟ್ ಆದ ನಂತರ ಶರ್ಟು ಪ್ಯಾಂಟು ಜಾಕೆಟು ಎಲ್ಲವನ್ನು ಕೂಡ ಚೇಂಜ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅದು ಬಸ್ ಮುಖಾಂತರ 3-4 ಬಸ್ಸನ್ನು ಚೇಂಜ್ ಮಾಡಿ ಕರ್ನಾಟಕ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗಿರೋ ಬಗ್ಗೆ ಅನುಮಾನವನ್ನು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ 200ಕ್ಕೂ ಹೆಚ್ಚು ಪೊಲೀಸರು, 200ಕ್ಕೂ ಹೆಚ್ಚು ಅಧಿಕಾರಿಗಳು ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ನೇರ ಸಂಪರ್ಕದಲ್ಲಿ. ಅಜಯ್, ಬಾಂಬ್ ಬ್ಲಾಸ್ಟ್ ಆದಮೇಲೆ ಆತ ಡ್ರೆಸ್ ಚೇಂಜ್ ಮಾಡಿಕೊಂಡು 3-4 ಬಸ್ಸನ್ನು ಚೇಂಜ್ ಮಾಡಿ ಹೊರ ರಾಜ್ಯಕ್ಕೆ ಹೋಗಿರೋ ಬಗ್ಗೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ? ಖಂಡಿತವಾಗ್ಲೂ ಶರತ್, ಏನಂತಂದ್ರೆ ನಿನ್ನೆ ಕೂಡ ಅಂದ್ರೆ ಒಂದ್ ರೀತಿ ಈತ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದ ಮತ್ತೆ ಚಾಲೆಂಜ್ ಮಾಡಿದ್ದ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಆತ ಮೊಬೈಲ್ ಅನ್ನ ತರ್ತಾನೆ. ಆ ನಂತರ ಕ್ಯಾಶಿಯರ್ ಟೇಬಲ್ ಹತ್ರನೂ ಕೂಡ ಅಂದ್ರೆ CCTV ಇದೆ ಅಂತ ಗೊತ್ತಿದ್ರು ಸಹ ಆ CCTVಗೆ ಒಂದು ಮೊಬೈಲ್ ಅನ್ನ ಶೋ ಮಾಡುವಂತ ಕೆಲಸವನ್ನು ಕೂಡ ಈತ ಮಾಡಿರ್ತಾನೆ. ಸೊ ಅದಾದ ನಂತರದಲ್ಲೂ ಕೂಡ ಈತ ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾದ್ರೆ ಕೂಡ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಈತ ಮಾಯ ಆಗಿರ್ತಾನೆ. ಕೇವಲ ಒಂದೇ ಒಂದು CCTVಗೆ ಈತ ಸಿಕ್ಕಿರ್ತಾನೆ. ಆದ್ರೆ ಆ ನಂತರದಲ್ಲಿ ಇದ್ದಂತಹ CCTVಗಳಿಗೆ ಯಾಕೆ ಸಿಕ್ಕಿಲ್ಲ ಅಂತ ಹೇಳಿ ಹುಡುಕ್ತಾ ಹೋದಂತ ಪೊಲೀಸರಿಗೆ ಗೊತ್ತಾಗಿರುವಂತದ್ದು ಈತ ಬಟ್ಟೆಗಳನ್ನ ಚೇಂಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾಗಿದೆ. ಅಂದ್ರೆ ಹಾಕಿರುವಂತಹ ಬಟ್ಟೆ ಏನಿದೆ ಅದ್ರ ಒಳಗೂ ಕೂಡ ಇನ್ನೂ 2-3 ಬಟ್ಟೆಗಳನ್ನ ಹಾಕೋ ಬಂದಿದ್ದ. ಶರ್ಟ್ ಆಗಿರ್ಬೋದು ಮತ್ತೆ ಪ್ಯಾಂಟ್ಗಳಾಗಿರ್ಬೋದು, ಇದನ್ನು ಕೂಡ 2-3 ಹಾಕೊಂಡ್ಬಂದಿದ್ದಾನೆ. ಸೊ ಹೀಗಾಗಿ ಆತ ಏನು ಇನ್ನೊಂದು CC ಕ್ಯಾಮ್ರಾ, ನೆಕ್ಸ್ಟ್ CC ಕ್ಯಾಮ್ರಾಗಳು ಏನು ಸಿಗ್ತಾ ಹೋಗುತ್ತೆ ಅಲ್ಲಿ ಈತ ಕಾಣಿಸ್ತಾ ಇರಲಿಲ್ಲ. ಅಂದರೆ ಈತ ಪಕ್ಕಾ ಪ್ರೀ ಪ್ಲಾನ್ ಮಾಡಿದಂತಹ ಈತ ಶರ್ಟ್ ಮತ್ತು ಪ್ಯಾಂಟ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾನೆ. ಹೀಗಾಗಿ ಪೊಲೀಸರ ಒಂದು ರೀತಿ ದಿಕ್ಕು ತಪ್ಪಿಸೋದಕ್ಕೂ ಕೂಡ ಈತ ಕಾರಣ ಆಗಿದ್ದಾನೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆನಂತರ ಒಂದೇ ಒಂದು ಬಸ್ ಅಲ್ಲ, 4-5 ಬಸ್ಗಳನ್ನು ಕೂಡ ಈತ ಚೇಂಜ್ ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಅಂದರೆ ಒಂದು ಯಾವುದೇ ಪ್ರಕರಣ ಆದರೂ ಕೂಡ ಆತ ಏನೊಂದು ಹತ್ತಿರೋದು ಇಂಥ ಕಡೆ ಅಂತಾದರೆ ಎಲ್ಲೋ ಒಂದು ಕಡೆ ಇಂಥ ರೂಟಲ್ಲಿ ಇಳಿತಾನೆ ಅಂತಲೂ ಕೂಡ ಒಂದು ರೀತಿ ಇಮ್ಯಾಜಿನಲ್ಲೂ ಕೂಡ ಅಲ್ಲಿ ಹೋಗಿ ಹುಡುಕ್ಬೋದು. ಆದರೆ ಈತ 4-5 ಬಸ್ಗಳನ್ನು ಕೂಡ ಚೇಂಜ್ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಇರುವಂಥದ್ದು. ಈಗಾಗಲೇ 100ಕ್ಕೂ ಹೆಚ್ಚು ಅಧಿಕಾರಿಗಳ ಒಂದು ತಂಡ ಕೂಡ ಈತನಿಗಾಗಲೇ ರಚನೆ ಆಗಿ ಈಗಾಗಲೇ ಎಲ್ಲರೂ ಕೂಡ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಇನ್ನು ಬೇರೆ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಹೋಗಿದ್ದಾನ ಅನ್ನೋ ಒಂದು ಅನುಮಾನದ ಮೇಲೂ ಕೂಡ ಈಗಾಗಲೇ ಈತನನ್ನು ಕೂಡ ಈಗಾಗಲೇ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಬಹುತೇಕ ಆರೋಪಿಯನ್ನು ಸೆರೆ ಹಾಕುವಂತ ಎಲ್ಲ ಒಂದು ರೀತಿ ಈಗ ಪೊಲೀಸರು ಕೂಡ ಸಜ್ಜಾಗಿದ್ದಾರೆ ಅಂತಾನೆ ಹೇಳ್ಬೋದು ಶರತ್. ಮತ್ತೊಂದು ಕಡೆ ಅಜಯ್, ಅನುಮಾನ ವ್ಯಕ್ತಪಡಿಸ್ತಾ ಇರುವಂತಹ ಆ ವ್ಯಕ್ತಿ ಪರ್ಸನಲ್ ದ್ವೇಷದಿಂದ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಅದು ಬೇರೆ ವಿಚಾರ. ಆದರೆ ಉಗ್ರ ಚಟುವಟಿಕೆನೇ ಆಗಿದ್ದಿದ್ರೆ ಆತನ ಆಯ್ಕೆ ರಾಮೇಶ್ವರ ಕೆಫೆನೇ ಯಾಕೆ ಅನ್ನುವಂಥ ಅನುಮಾನ. ಖಂಡಿತವಾಗ್ಲೂ ಶರತ್, ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಮೂಡುತ್ತೆ. ಯಾಕಂತಂದ್ರೆ ಜನ ಸೇರುವಂಥ ಜನನಿಬಿಡ ಪ್ರದೇಶ ಏನಿದೆ ಸಾಕಷ್ಟಿದೆ ಬೆಂಗಳೂರಲ್ಲಿ. ಆದರೆ ರಾಮೇಶ್ವರಂ ಕೆಫೆಯಲ್ಲೇ ಯಾಕೆ ಈ ರೀತಿಯಾಗಿ ಮಾಡ್ದ ಅನ್ನೋದು ಕೂಡ ಇನ್ನೊಂದು ಪ್ರಶ್ನೆ ಆಗತ್ತೆ. ಇದರಲ್ಲಿ ನಾವು ಇನ್ನೂ 2 ಆ್ಯಂಗಲನ್ನು ಕೂಡ ನೋಡ್ಬೋದಾಗತ್ತೆ. ರಾಮೇಶ್ವರಂ ಕೆಫೆ ಇದೇ ಯಾಕೆ ಆಯ್ಕೆ ಮಾಡ್ದ? ಒಂದು, ಯಾಕಂದರೆ ರಾಜಾಜಿನಗರ ಹತ್ರ ಇರುವಂಥ ರಾಮೇಶ್ವರಂ ಕೆಫೆ ಇರುವಂಥದ್ದು, ಅಲ್ಲೂ ಕೂಡ ಸಾಕಷ್ಟು ಜನರು ಇದ್ದಾರೆ. ಇಲ್ಲಿ ಏನು ಸೇರ್ತಾರೋ ಅದಕ್ಕಿಂತ 2ರಷ್ಟು ಜನರು ಕೂಡ ಅಲ್ಲೂ ಕೂಡ ಸೇರ್ತಾರೆ. ಇನ್ನು ಬನ್ನೇರ್ಘಟ್ಟ ರೋಡಲ್ಲಿ ಕೂಡ ಇದೆ, ಮತ್ತು ಇಂದ್ರನಗರದಲ್ಲಿ ಕೂಡ ರಾಮೇಶ್ವರಂ ಕೆಫೆ ಇರುವಂಥದ್ದು. ಆದರೆ ಇಲ್ಲಿ ಯಾಕೆ ಆಯ್ಕೆ ಮಾಡ್ದ ಅನ್ನೋದಕ್ಕೆ ಒಂದು ಮೇಲ್ನೋಟಕ್ಕೆ ಬಂದಂತಹ ಮಾಹಿತಿ ಪ್ರಕಾರ CCTVಗಳ ಒಂದು ಸಂಖ್ಯೆ ಕೂಡ ಇಲ್ಲಿ ಕಮ್ಮಿ ಇದೆ ಅನ್ನೋ ಒಂದು ಉದ್ದೇಶದಿಂದಾಗಿ. ಯಾಕಂದರೆ ಅತ್ತ ಹೋದರೆ ಇನ್ನು ರಾಜಾಜಿನಗರ ಕೂಡ ಹೋದರೆ ಓರಿಯನ್ ಮಾಲ್ ಸಿಗುತ್ತೆ, ಮತ್ತು ಈ ಕಡೆ ರೆಸಿಡೆನ್ಷಿಯಲ್ ಏರಿಯಾ ಕೂಡ ಇರುವಂಥದ್ದು. ಆದರೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಹೌದು, ಆದರೆ CCTVಗಳ ಸಂಖ್ಯೆ ಕಡಿಮೆ. ಈತ ಒಂದು ಹೆಚ್ಚು ಕಮ್ಮಿ 1 ತಿಂಗಳು 2 ತಿಂಗಳಿಂದನೂ ಕೂಡ ವರ್ಕ್ ಮಾಡಿದ್ದಾನೆ. ಸೊ ಹೀಗಾಗಿ ಇದನ್ನು ಆಯ್ಕೆ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ
ಬೇರೆ ಬೇರೆ ಕಡೆ ಜನನಿಬಿಡ ಪ್ರದೇಶವನ್ನು ಈತ ಆಯ್ಕೆ ಯಾಕೆ ಮಾಡಿಲ್ಲ ಅಂತ ಹೇಳಿ ಕೂಡ ಇಲ್ಲಿ ಒಂದು ರೀತಿ ಪ್ರಶ್ನೆ ಮೂಡುತ್ತೆ. ಈತನಿಗೆ ಬೇರೆ ಯಾರಾದರೂ ಕುಮ್ಮಕ್ಕಾಗಿ ನಿಂತಿದಾರ, ಇಂತಹ ಕಡೆನೇ ನೀನು ಹೋಗಬೇಕು, ಇಂಥ ಕಡೆನೇ ಮಾಡಬೇಕು, ಮತ್ತು ಈ ರೀತಿಯಾದಂಥ ಕೆಲಸವನ್ನೇ ಮಾಡಬೇಕು, ಹೀಗೆ ಹೋಗಬೇಕು, ಹೀಗೆ ಎಸ್ಕೇಪ್ ಆಗಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಇಲ್ಲಿ ಏನಾದ್ರು ಹೇಳ್ಕೊಟ್ಟಿದಾರ, ಯಾರು ಈತನ ಬೆನ್ನಿಂದ ಇದಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿ ಅನುಮಾನ ವ್ಯಕ್ತವಾಗ್ತಿರುವಂಥದ್ದು. ಸೊ ಹೀಗಾಗಿ ಪ್ರತಿಯೊಂದು ಆ್ಯಂಗಲಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಚಲನವಲನ ಸಿಕ್ಕಿದ್ರೂ ಕೂಡ ಯಾಕೆ ಇಷ್ಟೊತ್ತಾಯಿತು ಅನ್ನೋದ್ರು, ಅಂದರೆ ಸರಿಸುಮಾರು ಈಗಾಗಲೇ ಒಂದು ರೀತಿ ಇನ್ನು 40 ಗಂಟೆಗಳು ಕಳೀತಾ ಬಂತು, ಆದರೂ ಕೂಡ ಆರೋಪಿಯ ಒಂದು ಸೆರೆ ಆಗ್ತಾ ಇಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಸೊ ಹೀಗಾಗಿ ಇದೊಂದು ರೀತಿ ಪೊಲೀಸರಿಗೂ ಕೂಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಆತ ಓಪನ್ ಆಗಿ ಚಾಲೆಂಜ್ ಹಾಕಿರುವಂಥದ್ದು, ಮೊಬೈಲ್ ತೋರಿಸಿದ್ದಾನೆ, ಅಲ್ಲೂ ಕೂಡ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಸೊ ಹೀಗಾಗಿ ಎಲ್ಲರೂ ಕೂಡ ಈಗಾಗಲೇ ಕಾತರದಿಂದ ಕಾಯ್ತಾ ಇರುವಂಥದ್ದು, ಯಾವಾಗ ಈತ ಸೆರೆ ಆಗ್ತಾನೆ ಅನ್ನೋದ್ರು ಕೂಡ ಈಗಾಗಲೇ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಶರತ್, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ.